ಸ್ಟೋರಿ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಎಲ್ಲಾರು IVF ಸೆಂಟರ್ಸ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ. ಈ IVF ಸೆಂಟರ್ಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 30-40 ಲಕ್ಷ ಇಸ್ಕೊಂಡು ಬೇರೆಯವ್ರ ಮಕ್ಕಳನ್ನ ನಿಮ್ಮ ಮಕ್ಕಳಿಂದ ಕೊಡ್ತಾ ಇದ್ದಾರೆ. ಇದೇ ಒಂದು ಕೇಸು ಹೈದರಾಬಾದ್ ರಿಪೋರ್ಟ್ ಆಗಿದೆ. ಆ ಕಪಲ್ ಹತ್ರ 40 ಲಕ್ಷ ತಗೊಂಡು ಇದು ನಿಮ್ಮ ಮಗು ಅಂತ ಹೇಳಿದ್ದಾರೆ. ಅವ್ರು DNA ಟೆಸ್ಟ್ ಮಾಡಿ ಅವ್ರಿಗೆ ಏನೋ ಗೊತ್ತಾಗಿದೆ ನಮ್ಮ ಮಗು ಅಲ್ಲ ಅಂತ. ಅದಾದ್ಮೇಲೆ ಏನು ಆಚೆ ಕಡೆ ನ್ಯೂಸ್ ಬಂದಿದೆ ಅಂದ್ರೆ ಯಾವುದೋ ಈ ತುಂಬಾ ಅರ್ಲಿ ಏಜ್ ಪ್ರೆಗ್ನೆಂಟ್ ಆಗ್ತಾರಲ್ಲ ಅಂತ ಲೇಡಿಗೆ ನಿಮ್ಗೆ ಅಬಾರ್ಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಂದವ್ರಿಗೆ ಅವ್ರ ಮೈಂಡ್ ನ ಬ್ರೈನ್ ವಾಶ್ ಮಾಡಿ ತುಂಬಾ ಕಷ್ಟದಲ್ಲಿರೋಗೆ ಒಂದು 50,000 ರೂಪಾಯಿ ಕೊಟ್ಬಿಟ್ಟು ನೀವು ಇಟ್ಕೊಂಡಿರಿ ಮಗುನ ಅಂತ ಹೇಳ್ಬಿಟ್ಟು ಇವ್ರಿಗೆ IVF ಅಲ್ಲಿ ನಿಮ್ ಬೇಬಿ ಡೆವಲಪ್ ಆಗ್ತಿದೆ ಇವ್ರ ತರ 30-40 ಲಕ್ಷ ಇಸ್ಕೊಂಡು ಈ ಮಗುನ ಇವ್ರು ಡೆಲಿವರ್ ಆದ್ಮೇಲೆ ಈ ಮಗುನ ಅವ್ರು ಕೊಟ್ಬಿಟ್ಟಿದ್ದಾರೆ. ಬಟ್ ಅವ್ರ ಮಗು ಅಲ್ಲ, ಅದು ಸೃಷ್ಟಿ ಕ್ಲಿನಿಕ್ ಅಂತ, ಸೃಷ್ಟಿ ಫರ್ಟಿಲಿಟಿ ಕ್ಲಿನಿಕ್ ಅಂತ ಹೈದರಾಬಾದ್ ಅಲ್ಲಿ ಆಗಿರೋ ಸ್ಕ್ಯಾಮ್ ಇದು. ಎಷ್ಟೋ ಕೋಟಿ ಬಂದು ಇಷ್ಟು ವರ್ಷದಿಂದ ಅವರು ಸ್ಕ್ಯಾಮ್ ಮಾಡಿದ್ದಾರೆ. ಕೇಳಕ್ ಹೋದ್ರೆ